ಐತಿ ದಾರಿಗೆಲ್ಲ ಅದು ಆ ಕಡೆ ನೀರ್ ಬರ್ತೈತಿ. ನೀರಲ್ಲಿ ತಗೊಳ್ಳೋ ಮರ ಇದು ಹಾಲು ಹ್ಮ್. ನೀರಾಯ್ತು ಇದಲ್ಲ ಈಗ ಇದು ಒಂಥರ ಬೋರ್ ಪಾಯಿಂಟ್ ಇದ್ದಂಗಮ್ಮ. ಅದು ನೀನ್ ತಗೊಂಡೋಗ್ ಬೋರ್ ಕೊಯ್ಸಿರ್ತೀಯ, ದೇವ್ರ ಬಾರ ಹಾಕಿ ಬೋರ್ ಕೊಯ್ಸಿರ್ತೀಯ, ಅದು ನೀರ್ ಬಿಡೋದು ಅದು ಅವ್ರ ದಿನಕ್ಕೆ 20 ಲೀಟರ್ ಆದ್ರೂ ಒಳ್ಳೆ 3 ಹಸು ಅಂದ್ರೆ 60 ಲೀಟರ್. 60 ಲೀಟರ್. ಓಕೆ, ಏನ್ ಅಡ್ಡಿಲ್ಲ, ತುಂಬಾ ಯಾವ ಸರ್ಕಾರಿ ನೌಕರಿನೂ ಬೇಡ, ಹೈನುಗಾರಿಕೆ ಮುಂದೆ. ಖರೀದಿ ಆಯ್ತಾ? ಇದು ಒಂದು 65. ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಹರ್ಷದ್, ನೀವು ನೋಡ್ತಾ ಇದ್ರಿ ಅರ್ವ ಪೆಟ್ ವ್ಲಾಗ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಅಂದಾಗೆ ಒಂದು ಹಸು ಖರೀದಿಯ ನಿಟ್ಟಿನಲ್ಲಿ ಯಾವೆಲ್ಲ ಪ್ರಕ್ರಿಯೆಗಳು ಆಗ್ತವೆ, ಪಾರದರ್ಶಕವಾಗಿ ಒಂದು ಹಸು ಖರೀದಿಯನ್ನ ಮಾಡೋ ಸಂದರ್ಭದಲ್ಲಿ ಹೇಗೆಲ್ಲ ನಾವೆಲ್ಲ ಗಮನಿಸಬೇಕಾಗಿರ್ತವೆ, ಕೆಲವು ಅಂಶಗಳಿರ್ತವೆ. ಆ ಅಂಶಗಳನ್ನ ನೇರವಾಗಿ ಒಂದು ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ರಿ. ಒಬ್ಬ ಯುವ ರೈತ ಬಂದು ಒಂದು ಹಸುವನ್ನ ಖರೀದಿ ಮಾಡ್ತಿದ್ದಾನೆ. ಅವನು ಖರೀದಿ ಮಾಡೋ ನಿಟ್ಟಿನಲ್ಲಿ ಹೇಗೆಲ್ಲ ಪರಿಶೀಲಿಸ್ತಾ ಇದ್ದಾನೆ, ಮತ್ತೆ ಹಸು ಮಾರಾಟಗಾರರು ಯಾವ ರೀತಿ ಅವ್ರ ಜೊತೆ ನಡ್ಕೊಳ್ತಾ ಇದಾರೆ, ಇವೆಲ್ಲ ಮಾಹಿತಿ ಈ ವಿಡಿಯೋದಲ್ಲಿದೆ. ಬನ್ನಿ ನೋಡಿ. ಅಂದ್ರೆ ರೈತರು ನಮಗೆ ಕೊಡಲ್ಲ. ಇದ್ರೆ ಇನ್ನೊಂದ್ ಗಂಟೆ ಬಿಟ್ಟು ಇಲ್ಲೇ ಇರು, ಹಾಲ್ ಕರ್ಕೊಂಡ್ ನೋಡಿ ಹಿಡ್ಕೊಂಡ್ ಹೋಗು. ದೇಣ ಬಿಡೋಣ, ಅದೆಲ್ಲ ಮಳೆ ಏನು ಹೋಗಿಲ್ಲಲ್ಲ ಅಣ್ಣ. ಮತ್ತೆ ಹಾಲ್ ಬೇಕಾ? ಇನ್ನೊಂದ್ ಗಂಟೆ ಇರು, ಇನ್ನೊಂದ್ ಗಂಟೆ ಇಟ್ಟು ಎಲ್ಲ ನೋಡ್ಕೊಂತ. ಅದೇನ್ ಗಬ್ಬದ್ದಲ್ಲ, ಕರ ಹಾಕಿರೋದಲ್ಲ. ಎಲ್ಲ ಬೇಕಾದ್ರೆ ಕರಿಗ್ ತಗೊಂಡ್ ಬಿಟ್ಟು ಹಾಲ್ ಕರ್ಕೊಂಡೆ ನೋಡಿ ಹಿಡ್ಕೊಂಡ್ ಹೋಗ್ಲಿ. ಕೆಚಿಲ್ದಾಗ ಪಚಿಲ್ದಾಗ ಏನಾರು ಗಂಟು ನರ ಪರ ಏನಾರು ಇದ್ರೆ ಬೇಡ. ಹೌದಾ? ಎಲ್ಲಾದ್ರೂ ಕರೆಕ್ಟ್ ಐತಿ. ಇನ್ನೊಂದ್ ಗಂಟೆ ನೋಡ್ಕೊಂಡ್ ಹಿಡ್ಕೊಂಡ್ ಹೋಗಿ, ಯಾಕಂದ್ರೆ ಅದು ಗಬ್ಬದ್ದಲ್ಲ, ಕರ ಹಾಕಿರೋದು. ಒಳ್ಳೆ ಮನುಷ್ಯಂದ ಕೊಡು. ಆಯ್ತು, ಹಿಡ್ಕೊಂಡ್ ಹೋಗೋಣ. ನಾ ಒಂದೇ ಮತ್ತೆ ಇನ್ನೊಂದ್ಸರಿ ಒಳ್ಳೇದಾಗ್ಲಿ ಹಿಡ್ಕೊಂಡ್ ಹೋಗು. ಯಾಕಂದ್ರೆ ಪರ್ಚುಲಾಗ್ ಬರ್ತದಲ್ಲ, ಅಷ್ಟೇ ಸಾಕು. ನನಗೆ 8 ಲೀಟರ್ ಹಾಲು ಕೊಡ್ತೈತಿ. ಇವತ್ತು ನಿಮ್ ಕೈಲಿ ಗೊತ್ತಡಿಯಕ್ಕಾಗಲ್ಲ. ಬೇರೆ ಕಡೆ ಹೋಗಿ ಆಕಳು ಕೇಳುವ, ಅದೇನಂತ ಹಂಗೆ ಇದ್ರೆ ಯಾರ್ ತಗೋ ಒಯ್ಯಲ್ಲ ಆಕಳನ. ನಾನು ಇಷ್ಟ ಈ ಆಕಳ ಪಾಸ್ ಆತಂದ್ರ ಮತ್ ನಿಂತ ಸೋಲು ಅಂತ ಆಕಳನೇ ತಗೋಬೇಡದನ್ನ. ನಾನು 5 ಲೀಟರ್ ಈಗ ಕಟ್ಟಿದ್ದೇನೆ. ಅದ್ರ ಮೇಲೆ ನಿಂದು ನಾಲ್ಕು ಮೇಲೆ ದಾರಿ ನೋಡ್ಕೊ, ಮೇವ್ ನೋಡ್ಕೊ, ಅಲ್ಲಿ ನೋಡ್ಕೊ, ಎಲ್ಲ ಮೇವಿಂದ ಹೇಳಲ್ ಬಿಡ್ ನಾನು. ಸಾಯಂಕಾಲ ಬಾ ನೋಡೋದ್ರ ಹೊಟ್ಟೆ ಕರ್ದ್ ನೋಡ್ಬೇಕು, ಕರ್ದ್ ನೋಡಕಪ್ಪ. ಬಂಡವಾಳ ಕರವ್ರು, ನಮ್ದಲ್ಲ ಬಂಡವಾಳ. ಅದು ಬಿಳಿಯಾಲಿ ಬಿದ್ದತ್ ಆಲ್ರೆಡಿ ಆ ಕಡೆದು. ಅದು ಬಿಳಿಯಾಲಿಗೆ ಐತಗ ಅಷ್ಟೇ. ಅದು ಬಿಳಿಯಾಲಿಗೆ ಐತಿ ಈಗ ಆಲ್ರೆಡಿ. ಆಮೇಲೆ ಡೌಟ್ ಇದ್ರೆ ಬೇಡ ಇನ್ನು, ಬಿಕಾಸ್ ಸಾಯಂಕಾಲ ನೀನ್ ಹಾಲ್ ಕರ್ಕೊಂಡ್ ನೋಡಿ ಹಿಡ್ಕೊಂಡ್ ಹೋಗು. ಯಜಮಾನ್ರೆ ನಮಸ್ತೆ. ನಮಸ್ತೆ, ಹೇಳ್ರಿ. ಅಂದಾಗೆ ಅಸ್ಲಾಂ ಅವ್ರ ಬಳಿ ಬಂದು ನೀವು ಹಸು ಖರೀದಿಯನ್ನು ಮಾಡ್ಕೊಂಡ್ ಬಂದ್ರಿ. ನಿಮ್ಮ ಹೆಸರು? ವಿಜಯ್ ಕುಮಾರ್ ಅಂತ, ರೆಡ್ಡಿಹಳ್ಳಿ. ರೆಡ್ಡಿಹಳ್ಳಿ ಯಾವ ತಾಲೂಕು ಬರ್ತದ? ಚನ್ನಗಿರಿನೇ ತಾಲೂಕು, ರೆಡ್ಡಿಹಳ್ಳಿ. ಹಸು ಖರೀದಿ ಮಾಡಿದ್ರಿ, ಎಷ್ಟು ಖರೀದಿ ಆಯ್ತಾ? ಇದು ಒಂದು 65 ಆಕಳನ 46,000 ಮುಗಿಸ್ಯಾಮನಿ. ಅವ್ರು ನಮ್ದು ವಿಶ್ವಾಸ. ಹೌದಾ? ಹೌದಾ, ಅಂದ್ರೆ ತುಂಬಾ ಕಡಿಮೆಗೆ ಒಳ್ಳೆ ಹಸುವನ್ನ ಹೊಡ್ಕೊಂಡಿದ್ದೀರಿ. ಒಂದು 8-10 ಲೀಟರ್ ಸಮೀಪ ಕೊಡುವಂತ ಆಕಳು. ಅಂದಾಗೆ ನಿಮ್ಮ ಇಲ್ಲಿ ಖರೀದಿ ಎಷ್ಟು ವರ್ಷದಿಂದ ಹೆಂಗೆ? ನಮಗೆ ಸುಮಾರು 15-16 ವರ್ಷ ಆತ ಇವ್ರತಾಗೆ. ನಂಬಿಕೆ ಮೇಲೆ ಹಸು ಹೋಯ್ತದ. ನಂಬಿಕೆ ಮೇಲೆ ಹಸು ಹೋಯ್ತಿದ್ರಿ. ಈ ಹಿಂದೆನೂ ಹಸು ಖರೀದಿ ಮಾಡಿದಿರಿ? ಮಾಡಿದೆ. ಓಕೆ. ಈ ಹಸು ಏನ್ ನಿಮ್ಗ ಅಥವಾ ನಿಮ್ಮ ಹಿಂಗೆ? ನಮ್ಮ ಮಳಿ ಯಾರು ಇಲ್ಲಿ ನಿಂತಿದಾರಲ್ಲ? ರಮೇಶ್ ಅಂತ. ಸರ್ ನಮಸ್ತೆ. ರಮೇಶ್ ಸರ್, ಹಸು ಖರೀದಿ ಮಾಡ್ತಾ ಇದ್ರಿ, ಒಳ್ಳೇದಾಗ್ಲಿ. ಒಳ್ಳೆ ಹೈನುಗಾರಿಕೆಗೆ ನೀವು ತುಂಬಾ ಯುವಕರು ಎಲ್ರು ಸೇರ್ಕೊಂಡ್ ಮಾಡ್ತಿರೋಂಥದ್ದು ತುಂಬಾ ಖುಷಿ ಪಡೋ ವಿಚಾರ. ಈ ಹಿಂದೆನೂ ಹಸು ಸಾಕಿದ್ರ ನೀವು? ಸಾಕಿದ್ದೀರಿ. ಓಕೆ.
ಮತ್ತೆ ಅಣ್ಣ ಈಗ ನಿಮ್ಗೆ ಹಸು ಖರೀದಿ ಮಾಡಿದ್ರೆ ಎಲ್ಲ ನೋಡಿದ್ರಿ, ಹಾಲು ತೊಟ್ಟು ಇಂದ ಹಿಡಿದು ಪ್ರತಿಯೊಂದು ನೋಡಿದ್ರಿ. ನಾವ್ ಹಿಂಗೆ- ರೈತರು ಮಾಡ್ಲೇಬೇಕ ಅವನ್ನ. ಹೌದು. ನರಗಳು, ಮಲಿಗಳು, ತೊಟ್ಟುಗಳು, ಇದ್ರಲ್ಲಿ ಹಾಲ್ ಬರ್ತತೆ ಇಲ್ಲೋ ಎಲ್ಲಾ ತರ ನೋಡಿದ್ರೆ ಮಾತ್ರ ನಮಗೆ ಅದು ಹೌದು. ಗೊತ್ತಾಗದು. ನಿಮ್ಗೆ ಒಪ್ಪಿಗೆ ಆತಾ? ಒಪ್ಪಿಗೆ ಐತಿ. ಅದೇ ಬೇಕಿರೋದು, ಯಾಕಂದ್ರೆ ನಿಮ್ಗೆ ಒಪ್ಪಿಗೆ ಆದ್ಮೇಲೆ ಒಳ್ಳೇದು, ಸಂತೋಷ. ಮನೆಗೆ ಗೌರಿ ಒಯ್ತಾ ಇದೀರಿ, ಹಿಂಗೆ ಹಾಲು ತುಂಬಾನೇ ನಿಮ್ಮ ಉಕ್ಲಿ ಹೈನುಗಾರಿಕೆಯಲ್ಲಿ ತುಂಬಾ ಬೆಳಿಲಿ ಅಂತ ನಾನು ಕೇಳ್ಕೊತೀನಿ. ಒಳ್ಳೇದು. ಸರಿ ಐ ರಮೇಶ್, ಈ ಹಸು ಸಾಕಾಣಿಕೆ ಅನ್ನುವಂತ ಒಂದು ಉತ್ಸಾಹ ಯಾವಾಗಿಂದ ಆರಂಭ ನಿಮ್ಗೆ? ನಾವು ಕಾಲೇಜ್ ಬಿಟ್ಟಾಗಳಿಂದಾನು ಆರಂಭ ಆಗೈತಿ. ಹೌದಾ? ಕಾಲೇಜ್ ಅಂದ್ರೆ ಏನ್ ಓದಿದ್ರಿ? PUC ಮಾಡಿದ್ವಿ. PUC. ಓಕೆ. ಈ PUC ಓದ್ಕೊಂಡು ನಿಮ್ಗೆ ಈ ಹಸು ಸಾಕಾಣಿಕೆ ಮಾಡ್ಕೊಂಡು ಹೋಗ್ತಾ ಇದ್ರಿ, ಯುವಕರಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಿ? ಈಗ ನಮ್ದು ತೋಟ ಐತಾ, ಹಾ ಹಾ. ಆ ತೋಟಕ್ಕೆ ಸಗಣಿ ಬೇಕೇ ಬೇಕು. ಹ್ಮ್. ಅದ್ರ ಜೊತೆಗೆ ಒಂದ್ 2-3 ಆಕಳಿದ್ರು ಹ್ಮ್. ಈಗ ಹಾಲು ಹಾಕತಿ, ಸಗಣಿನೂ ಹಾಕತಿ. ಹ್ಮ್. ಹಾಗಾಗಿ ಅಂದ್ರೆ ಹೈನುಗಾರಿಕೆಯಿಂದ ಉಪಯೋಗ ಇದೆ. ಉಪಯೋಗ ಐತಿ. ಉಪಯೋಗ ಇದೆ. ನಿಮ್ಗೆ ಅನ್ಸುತ್ತೆ ಯಾವತ್ತಾದ್ರೂ ನಾನು ಸರ್ಕಾರಿ ನೌಕರಿ ತಗೋಬೇಕಿತ್ತು, ಇದು ಹಿಂಗೆ ಈ ತರ ಏನಾದ್ರು? ಆತರ ಏನಿಲ್ಲ, ಮತ್ ಈಗ ಅದಕ್ಕೆಲ್ಲ ಹೋದ್ರಲ್ಲಿ ಮನ್ಯಾಗ ಮಾಡಾರ ಬೇಕಾ? ಬೇಕು. ಆಮೇಲೆ ಇದು ಇನ್ನೊಬ್ರದಕ್ ಹೋಗೋದ ಇದನ್ನೇ ಮಾಡ್ಕೊಂತ ನಮಗೆ ಸಗಣಿನೂ ಹಾಕತಿ, ಹಾಲು ಹಾಕತ, ದುಡ್ಡು ಹಾಕತ. ಯಾ ಸರ್ಕಾರಿ ನೌಕರಿನೂ ಬೇಡ, ಹೈನುಗಾರಿಕೆ ಮುಂದೆ ಹ್ಮ್. ಚೆನ್ನಾಗೆ ಆಕತ. ಹಾಲ್ ಚೆನ್ನಾಗಿದ್ರೆ ಹೌದು. ಅದೇ ಸರ್ಕಾರಿ ನೌಕರಿಗಿನ ಹೆಚ್ಚಿಗೆ ಆಕತಿ. ಹೆಚ್ಚಿಗೆ. ಹ್ಮ್. ಹಂಗಾಗಿ ನೀವು ಯಾವ ಸರ್ಕಾರಿ ನೌಕರಿಯಿಂದ ಕಡಿಮೆ ಇಲ್ಲ. ನಿಮ್ ಸ್ನೇಹಿತರು ಹೇಳಿದ್ರು ತುಂಬಾ ಚೆನ್ನಾಗಿ ಹೈನುಗಾರಿಕೆ ಮಾಡ್ತಾನೆ ಹುಡುಗ, ಹಸು ಸಾಕ್ತಾನೆ, ಪಶು ಸಂಗೋಪನೆ ಮಾಡ್ತಿದ್ದಾನೆ ಅಂತ ಹೇಳಿ. ನಿಮ್ಮ ರೆಡ್ಡಿಹಳ್ಳಿಯಲ್ಲೂ ಕೂಡ ಕೆಲವರು ಬರ್ತಾರೆ, ಈ ಕಡೆ ಬಂದಾಗ್ಲೂ ನಿಮ್ಮ ಒಂದು ಪರಿಚಯ ಮಾಡ್ಕೊಟ್ಟಿದ್ದಾರೆ, ಯೂತ್ ಒಳ್ಳೆ ಇದ್ದಾನೆ ಸರ್ ಅಂತ. ನಮ್ಮ ಅದೃಷ್ಟ, ನಮ್ಮ ವ್ಯೂವರ್ಸ್ಗೆ ನೀವು ಸಿಕ್ಕಿದಿರಿ. ಹಸು ಸಾಕಾಣಿಕೆಯನ್ನ ಮಾಡೋ ನಿಟ್ಟಿನಲ್ಲಿ ನೀವೆಲ್ಲ ಖರೀದಿಗೆ ಬಂದಿದ್ದೀರಿ. ಇದು ಖುಷಿ ಪಡೋ ವಿಚಾರ. ಇನ್ನು ಮುಂದೆ ಹಸುಗಳು ಖರೀದಿ ಮಾಡ್ಬೇಕಂತ ಇದ್ದೀರಾ? ಇನ್ನೂ ಒಂದಾದ್ರೂ ನಡಿತತಿ. ಹಾ. ಈಗ 2 ಅದಾವೆ, 3 ಆದ್ರೂ ಇನ್ನೊಂದಾದ್ರೂ ಸಾಕು. ನಮಗೆ ಒಬ್ರಿಗೆ ಒಂದ್ 3-4 ಆದ್ರೂ ನಡಿತತಿ. ಓಕೆ. ಇದರಿಂದ ಆದಾಯ, ಉತ್ತಮ ಆದಾಯ ಇದೆ ಅಂತ ಅನ್ಕೊಂತೀವಿ. ಡೈಲಿ ಎಷ್ಟ್ ಲೀಟರ್ ಹಾಲ್ ಹಾಕ್ಬೇಕಂತ ಅನ್ಕೊಂಡಿದ್ದೀರಿ ನೀವು? ಡೈಲಿ ಅದು ಅವ್ರವ್ರ ಕೆಲ್ಸದ ಮೇಲೆ ಡಿಪೆಂಡ್ ಆಕತಿ. ಈಗ ನಮಗ್ ತೋಟ ಪಾಟ ನೋಡ್ಕೊಂತ ಒಂದ್ 10 ಹಸುವಿಂದ ಎಷ್ಟು ಹಾಲನ್ನ ಪಡಿಬೇಕು ಅನ್ನೋದು? ಒಂದ್ ಹಸಿಂದ ಒಂದ್ ಹೊತ್ತಿಗೆ 10 ಲೀಟರ್ ಆದ್ರೂ, ಅಲ್ಲಿ ದಿನಕ್ಕೆ 20 ಲೀಟರ್ ಆದ್ರೂ ಒಳ್ಳೆ 3 ಹಸು ಅಂದ್ರೆ 60 ಲೀಟರ್. 60 ಲೀಟರ್. ಓಕೆ, ಏನ್ ಅಡ್ಡಿಲ್ಲ. ತುಂಬಾ ಚೆನ್ನಾಗಿ ನೀವು ಈ ತರ ಹಸುಗಳು ಹೆಚ್ಚು ಮಾಡ್ಕೊಂಡು ಹೈನುಗಾರಿಕೆಯಲ್ಲಿ ಅಭಿವೃದ್ಧಿ ಹೊಂದ್ಬಿಟ್ರೆ, ನೀವು ಮೊದ್ಲೇ ಹೇಳಿದ್ರಲ್ಲ ಯಾವ ಗೌರ್ಮೆಂಟ್ ನೌಕರಿನೂ ಬೇಡ ಅಂತ, ಅದು ಸತ್ಯವಾದ ಮಾತು. ತುಂಬಾ ಖುಷಿ ಆಯ್ತು ನಿಮ್ಮಂತವ್ರನ್ನೆಲ್ಲ ಭೇಟಿ ಮಾಡಿ. ಹಂಗೆ ರೈತರು ಯುವಕರಿಗೂ ಕೂಡ ನೀವು ಮಾಹಿತಿ ಕೊಡ್ಬೇಕು, ಗೈಡ್ ಮಾಡ್ಬೇಕು, ಹಸು ಹೆಂಗ್ ಸಾಕ್ಬೇಕು ಏನು ಅಂತದ್ದು. ಬಂದ್ರೆ ನಿಮ್ಮ ಹತ್ರ ಬಂದ್ರೆ ಹೇಳ್ಕೊಡಿ, ಆಯ್ತಾ? ಹೇಳ್ತಾ ಸರ್. ಓಕೆ, ಥ್ಯಾಂಕ್ ಯು. 2 ನಿಮಿಷ ಮಾತಾಡಿದ್ರೆ ಹೆಂಗ್ ಅನುಭವ? ಅನುಭವ ಅಂದ್ರೆ ಇವ್ರಿಗೆ ಬಹಳ ಅನುಭವ. 8 ವರ್ಷದಿಂದ ಪರಿಚಯ ಈಗ ಅಲ್ಲ ಸ್ನೇಹಿತರೆ, ನೋಡಿದ್ರಲ್ಲ ಹಸುವಿನ ಒಂದು ಮಾರಾಟ ಹೇಗೆ ಕೊಂಡ್ಕೊಳ್ತಾರೆ, ಹೇಗೆಲ್ಲ ಪರಿಶೀಲಿಸ್ತಾರೆ ಅಂತ. ಖಂಡಿತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಅಂದಾಗ ಇಷ್ಟ ಆದ್ರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದ್ರೆ ನನ್ನ ವಿಡಿಯೋ ನಿಮ್ಗೆ ಬೇಗ ನಿಮ್ಮ ಬಳಿಗೆ ಸಿಗುತ್ತೆ ಸ್ನೇಹಿತರೆ. ಹಾಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಮತ್ತೆ ಲೈಕ್ನು ಕೊಡಿ, ಕಾಮೆಂಟ್ ಕೊಡಿ, ಒಳ್ಳೆ ಕಾಮೆಂಟ್ ಕೊಡಿ ಅಂತ ಕೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.